ಪುಷ್ಪಗಳನ್ನು ಕಾಡಿನಿಂದ ತೆಗೆದು ಬಂದಿದ್ದೇನೆ, ಇದನ್ನು ಸ್ವೀಕಾರ ಮಾಡಿ ನನಗೆ ಅನುಗ್ರಹ ಮಾಡಿ ಗುರುಗಳೇ ಅಂತೇಳಿ ಸಾಷ್ಟಾಂಗ ಗುರುಗಳಿಗೆ ಪ್ರಣಾಮವನ್ನು ಮಾಡ್ತಾರೆ. ಭಕ್ತನ ಹೃದಯದ ಭಕ್ತಿಯನ್ನು ತಿಳಿದುಕೊಂಡಂತಹ ಸಾಂದೀಪಿನಿ ಋಷಿಗಳು ಮುನಿಗಳು, ಸುಧಾಮ ನನಗೆ ಬಹಳ ಇಷ್ಟವಾದಂತಹ ವಸ್ತುವನ್ನು ತಂದಿದ್ಯಪ್ಪ. ಎಲ್ಲ ಹಣ್ಣುಗಳನ್ನು ಬೇರೆ ಹಣ್ಣುಗಳನ್ನು ಒಪ್ಪಿಟ್ಟು ಮಾತ್ರ ತಿನ್ಬಹುದು, ಆದರೆ ಒಂದು ಹಲಸಿನ ಹಣ್ಣನ್ನು ತಂದಿ. ಒಂದು ಹಲಸಿನ ಹಣ್ಣನ್ನು ಎಷ್ಟೋ ಜನರ ಹೊಟ್ಟೆಯನ್ನು ತುಂಬಬಹುದು, 10 ಜನರ ಹೊಟ್ಟೆಯನ್ನು ತುಂಬಿಸಬಹುದು. ಅಂತಹ ನನಗೆ ಪ್ರೀತಿಯಾದಂತಹ ಹಲಸಿನ ಹಣ್ಣನ್ನು ಫಲರೂಪವಾಗಿ ತಂದಿದ್ಯಾ. ನೀನು ತಂದಂತಹ ಹಲಸಿನ ಹಣ್ಣು ಹೇಗೆ 10 ಜನರಿಗೆ ಹೊಟ್ಟೆ ತುಂಬವಾಗಿ ಇರ್ತದೋ ಹಾಗೆ ನಾನು ಹೇಳಿಕೊಟ್ಟಂತಹ ವಿದ್ಯೆ ನಿನಗೆ ಮುಂದೆ 10 ಜನರಿಗೆ ಊಟ ಆಗುವಂತಹ ಶಕ್ತಿಯನ್ನು ಕೊಡ್ಲಿ ಅಂತ ಗುರುಗಳು ಆಶೀರ್ವಾದ ಮಾಡಿದ್ದಾರೆ. ನೀನು ಪರಿಮಳದ ಹೂಗಳನ್ನು ನನಗೆ ತಂದುಕೊಟ್ಟಿಯ. ನೋಡು, ನೀನು ಕೊಟ್ಟಂತಹ ಪರಿಮಳ ಹೂಗಳಿಂದ ಹೇಗೆ ಅದು 10 ಜನರಿಗೆ ಪರಿಮಳ ಬರುತ್ತದೆಯೋ ಅದೇ ಪ್ರಕಾರವಾಗಿ ನಾನು ಕಲಿಸ್ಕೊಟ್ಟದ ವಿದ್ಯೆ 10 ಜನರಿಗೆ ವಿದ್ಯಾಜ್ಞಾನ ಮಾಡುವಂತಹ ಶಕ್ತಿಯವರಿಗೆ ಕೊಟ್ಲಿ ಭಗವಂತ ಅಂತೇಳಿ ಗುರುಗಳು ಸಂಪೂರ್ಣವಾಗಿ ಆ ಸುಧಾವನಿಗೆ ಆಶೀರ್ವಾದವನ್ನು ಮಾಡ್ತಾರೆ. ಹಾಗೆ ಎಲ್ಲ ವಿದ್ಯಾರ್ಥಿಗಳನ್ನು ಕರೆದುಕೊಂಡು ಹೋಗಲು ಅವರವರ ಅಪ್ಪಮ್ಮ ರಥದಲ್ಲಿ ಕುಳಿಸ್ಕೊಂಡು ಬರ್ತಾರೆ, ರಥವನ್ನು ಹಿಡ್ಕೊಂಡು ಬರ್ತಾರೆ. ಆದರೆ ಈ ಸುಧಾಮನಿಗೆ ಮಾತ್ರ ಕರ್ಕೊಂಡು ಹೋಗ್ಲಿಕ್ಕೆ ಯಾರೂ ಇಲ್ಲ. ಇವನಿಗೆ ಒಂದು ಸಮಾಧಾನ, ಯಾಕೆಂದ್ರೆ ನನ್ನನ್ನು ಯಾರು ಕರ್ಕೊಂಡು ಹೋಗ್ಲಿಕ್ಕಿಲ್ಲ, ನನ್ನನ್ನು ಕೃಷ್ಣನೇ ಕರ್ಕೊಂಡು ಹೋಗ್ಬೋದು. ಯಾಕೆಂದ್ರೆ ನಾನು ಇಷ್ಟವರೆಗೆ ಕೃಷ್ಣನ ಹಿಂದೆ ಓಡ್ತಾ ಇದ್ದೆ, ಆದ್ರಿಂದ ನನ್ನನ್ನು ಕೃಷ್ಣನೇ ಕರೆದುಕೊಂಡು ಹೋಗುವುದು ಅಂತ ಆಲೋಚನೆ ಮಾಡಿ ಕೃಷ್ಣನ ಅಪ್ಪ ಅಮ್ಮ ಬಂದಿದ್ದಾರೆ ರಥದಲ್ಲಿ ನನ್ನನ್ನು ಕೂಡಿಸ್ಕೊಂಡು ಹೋಗ್ತಾರೆ ಅಂತ ಹೇಳಿ ಕೃಷ್ಣನ ರಥ ಎದುರಿರುವಾಗ ಇವಾಗ ಕೇಳಲಿಕ್ಕೆ ದಾಕ್ಷಿಣ್ಯ, ಕೃಷ್ಣನ ನಿಮ್ಮನಿಗೆ ಬರಬಹುದು ಅಂತ ಕೇಳಿಕಾಗ್ತದೆ. ಕರೆವನು ಕೃಷ್ಣ ಎನ್ನನು ಕರೆವನು ಎನ್ನೊಡನೆ ಬೆರೆವನು, ಕೃಷ್ಣ ಎನ್ನೊಡನೆ ಬೆರೆವನು. ಎನ್ನೊಡನೆ ಅರ್ಥ ಕರೆಯುತ್ತಾನೋ, ಕೃಷ್ಣ ಮನೆಗೆ ಹೋಗುವಾಗ ಕರ್ಕೊಂಡು ಹೋಗ್ತಾನೋ, ಅಥವಾ ನನ್ನೊಡನೆ ಬೆರೆವನೋ ಅಲ್ಲ, ಕಡುಪಾಪಿ ನಾನೆಂದು ತೊರೆವನು, ಬಲು ದರಿದ್ರನೆಂದು ಜರೆವನು. ಕೃಷ್ಣ ಏನ್ ಮಾಡ್ತಾನೆ? ಕೃಷ್ಣ ನಾನು ಕರ್ಕೊಂಡು ಹೋಗ್ತಾನೋ, ಅವ್ರ ಮನೆಗೆ ಕರ್ಕೊಂಡು ಹೋಗ್ಬೋದು, ನಂಗೆ ಯಾರಿಲ್ಲ, ಎಲ್ಲರೂ ಅವರ ಮನೆಗೆ ಹೋಗಿ ಆಯ್ತು, ನನ್ನನ್ನು ಕರ್ಕೊಂಡು ಹೋಗೋದ್ರೆ ಕೃಷ್ಣವಾದ ಕರ್ಕೊಂಡು ಹೋಗ್ಬೋದು ಅಂತ ತಿಳಿದಂತಹ ಈ ಸುಧಾ ಆ ಕೃಷ್ಣನ ರಥದ ಎದುರುಗಡೆ ಆಚೆ ಈಚೆ ಆಚೆ ಈಚೆ ಆಚೆ ಈಚೆ ತುಂಬ ಹೋದ. ಭಕ್ತನ ಭಕ್ತಿಯನ್ನು ಪರೀಕ್ಷೆ ಮಾಡಲಿಕ್ಕೋಸ್ಕರ ಭಗವಂತ ತಿರುಗಿಸಿದಂತಹ ರಥವನ್ನು ಆಚೆ ತಿರುಗಿಸಿ ಸುಧಾವನ್ನು ನೋಡಿ ಹೋಗುವುದಾಗಿಸಿ ರಥದಲ್ಲಿ ಅಪ್ಪಮ್ಮನನ್ನು ಹೋಗಿ ಸುಧಾವನಿಗೆ ಆಕಾಶವೇ ಕಳಚಿ ಬಿತ್ತಂತಾಯಿತು. ಕೃಷ್ಣ ಬಿಟ್ಟು ಹೋದ, ಕೃಷ್ಣನನ್ನು ಬಿಟ್ಟು ಯಾವ ಹತ್ತಿರವೇ ಇರ್ತಿದೆ, ನಿನ್ನನ್ನು ಬಿಟ್ಟು ಒಂದು ಗಳಿಗೆಯೋ ನಾನು ಆಚೆಗೆ ಹೋಗ್ತಿರಲಿಲ್ಲ. ಕೃಷ್ಣ ನನ್ನನ್ನು ಬಿಟ್ಟು ನೀನು ನಿನ್ನ ಮನೆಗೆ ಹೋಗ್ಬಿಟ್ಟು ಕೃಷ್ಣ ಕೃಷ್ಣ ಅಂತೇಳಿ ಬಹಳ ದುಃಖಿತರಾಗಿ, ಅಯ್ಯೋ ಕೃಷ್ಣ ನನ್ನ ಪರಿಸ್ಥಿತಿಗೆ ಹೇಗೆ ಆಗಿದೆ ಅಂದ್ರೆ ನೀರಿನಿಂದ ಹೊರಗಿಟ್ಟ ಮೀನಿನ ಪರಿಸ್ಥಿತಿ ಆಗಿದೆ. ನನ್ನನ್ನು ಬಿಟ್ಟು ಹೋದೆಯಲ್ಲ ಕೃಷ್ಣ, ನಾನು ಏಕಾಂಗಿ ಆದೆಲ್ಲ ಅಂತ ಬಹಳ ಬೇಸರದಿಂದ ತನ್ನ ಹಳೆಯ ಮನೆಯಾದಂತಹ ಹುಳಿನ ಧರಿತ ಸಣ್ಣ ಮನೆಯಾದಂತಹ ಒಂದು ಬಡ ಮನೆಯಲ್ಲಿ ಅವನ ಮುಂಚಿನ ಮನೆಗೆ ಹೋಗಿ ಕೂತ್ಕೊಳ್ತಾನೆ. ಅಲ್ಲಿ ಮನೆಯಲ್ಲಿ ಕೂತು ಅಲ್ಲಿ ಹತ್ತಿರದವರಿಗೆ ತನ್ನ ಗುರುಗಳು ಹೇಳಿದಂತಹ ಪಾಠವನ್ನು ಕಲಿಸ್ತಾ ತಾನು ವೇದಾಧ್ಯಯನ ಮಾಡ್ತಾ ನಿರತನಾಗಿರ್ತಾನೆ. ಕೆಲವು ವರ್ಷಗಳು ಹೋಯಿತು, ಅವನಿಗೆ ಸರಿಯಾದಂತಹ ಒಂದು ಮದುವೆಯಾಯಿತು. ಮದುವೆ ಆಯ್ತು ಹೋಗು, ನೆಂಟರಾದ್ರೂ ಬಹಳ ಶ್ರೀಮಂತರ ಕೇಳಿದ್ರೆ ಆ ನೆಂಟರು ಅದಕ್ಕಿಂತ ದರಿದ್ರು, ಇವನಿಗಿಂತ ದರಿದ್ರ ನೆಂಟರು. ಕ್ಷುದ್ಧವಾದಂತಹ ಬಡ ಹುಡುಗಿಯನ್ನು ಮದುವೆ ಆಗಿದ್ದಾನೆ. ಮದುವೆಯಾಗಿದೆ, ಮಕ್ಕಳು ಆಯ್ತು, 2-3 ಮಕ್ಕಳಾಯ್ತು, ಗಂಡು ಮಕ್ಕಳೇ. ಆದರೆ ದರಿದ್ರಾವಸ್ಥೆ ಮಾತ್ರ ಕಡಿಮೆ ಆಗಲಿಲ್ಲ. ಎಲ್ಲರೂ ಗದ್ದೆಯಲ್ಲಿ ಕೊಯ್ದಂತಹ ಭತ್ತ ಬಿದ್ದಂತಹ ಭತ್ತವನ್ನು ಹೆಕ್ಕಿ ಅದನ್ನು ತಂದು ಗಂಡ ಹೆಂಡತಿ ಇಬ್ಬರು ತಂದು ಗಂಜಿ ಬೇಯಿಸಿ ಅದರ ನೀರನ್ನು ಕುಡಿತಾ ಇದ್ರು. ಒಂದು ದಿವಸ ಗದ್ದೆಯಲ್ಲಿ ಅಕ್ಕಿ ಭತ್ತ ಬಿದ್ದದ್ದು ಕೂಡ ಸಿಗಲಿಲ್ಲ. ಏನು ತಂದು ದೇವರಿಗೆ ಸಮರ್ಪಣೆ ಮಾಡದೆ ಏನು ಕೊಡುವವನಲ್ಲ ಸುಧಾಮ. ಏನು ಒಂದು ತಾನು ಏನು ತಂದ್ರೆ ದೇವರಿಗೆ ಅರ್ಪಣೆ ಮಾಡಿಯೇ ಸ್ವೀಕಾರ ಮಾಡ್ತಿದ್ದ. ಒಂದು ದಿವಸ ಹೆಂಡತಿ ಆದಂತಹ ಕಿತ್ತಾನು ಕೇಳ್ತಾಳೆ, ಇವತ್ತು ಏನ್ರಿ ದೇವರಿಗೆ ಸಮರ್ಪಣೆ?
ಇವತ್ತು ಏನಿಲ್ಲ ಕಣೆ, ಇವತ್ತು ದೇವರಿಗೆ ನೀರು ಮಾತ್ರ, ನಮಗೆ ಆಹಾರ ಬದಿ, ಗದ್ದೆಯಲ್ಲಿ ಭತ್ತ ಕೂಡ ಬಿದ್ದದ್ದು ಸಿಗ್ಲಿಲ್ಲ. ಆದರೆ ಇವತ್ತು ಅದರಲ್ಲೇ ಸಿಕ್ಕಿ ನಾವು ಜೀವನ ಅದನ್ನೇ ಕುಡಿದು ಜೀವನ ತೆಗೆಯುವುದಷ್ಟೇ ಅಂತ ಹೇಳುವಾಗ ಹೆಂಡತಿಗೆ ಬೇಜಾರಾಗ್ತದೆ. ಯಾಕೆ ನಮಗಾಗಿ ದರಿದ್ರವು, ನಮ್ಗೆ ಯಾಕ್ರಿ ಈ ರೀತಿ ದರಿದ್ರ್ಯ? ನೀವು ಹೇಳ್ತೀರಿ ಕೃಷ್ಣ ಬಾಲ್ಯದ ಗೆಳೆಯ ಅಂತ ಹೇಳಿ. ಕೃಷ್ಣ ಅಂದ್ರೆ ಯಾರು? ಶ್ರೀನಿವಾಸ ನಮಗಿರಲು, ಲಕ್ಷ್ಮೀಪತಿಯು ನಮಗಿರಲು, ದರಿದ್ರವೇತಕ್ಕೆ ನಮಗೀ. ಯಾಕ್ರಿ ನಮಗೆ ದರಿದ್ರ? ನೀವು ಹೇಳ್ತೀರಿ ಬಾಲ್ಯದ ಗೆಳೆಯ ಕೃಷ್ಣ ಅಂತ ಹೇಳ್ತೀರಿ. ಆ ಕೃಷ್ಣ ಅಂದ್ರೆ ಸಾಮಾನ್ಯನೇ ಶ್ರೀಪತಿಯ ಒಡೆಯ, ಲಕ್ಷ್ಮಿಯ ಗಂಡ ಅಂತ ನಿಮ್ಮ ಬಾಲ್ಯದ ಗೆಳೆಯ ಅಂತ ಆಗಿದ್ಮೇಲೆ ನೀವು ಯಾಕೆ ಈ ರೀತಿ ದರಿದ್ರ? ಮಕ್ಕಳು ಹೊಟ್ಟೆಗೆ ಊಟ ಮಾಡಿ 2 ದಿವಸ ಆಯ್ತು, ನಾಳೆ ಸೂರ್ಯೋದಯವನ್ನು ನೋಡ್ತಾರೋ ಇಲ್ವೋ ಅಂತೇಳಿ ಭಾವನೆ ಆಗ್ತದೆ. ಏನ್ ಮಾಡ್ಲಿ? ಅಲ್ಲರಿ, ನೀವು ಹೇಗೂ ಕೃಷ್ಣನ ಸಣ್ಣದಿರುವ ಕೃಷ್ಣ ಗೆಳೆಯ ಅಂತ ಹೇಳ್ತೀರಲ್ಲ. ಕೃಷ್ಣ ಅಂದ್ರೆ ದ್ವಾರಕೆಯಲ್ಲಿ ದೊಡ್ಡ ಅರಮನೆಯನ್ನು ಕಟ್ಟಿ ಕೂತಿದ್ದಾನಂತೆ, ಬೇಕಾದಂತಹ ಸಂಪತ್ತುಂಟಂತೆ. ನಿಮ್ಗೆ ಏನಾದರೂ ನಿಮ್ಮ ಮಕ್ಕಳಿಗೆ ಏನಾದರೂ ತಿನ್ಲಿಕ್ಕೆ ಅಥವಾ ಏನಾದ್ರು ತರಬಾರ್ದು, ಆ ಕೊಡುಗೆ ಇರ್ತಾನೆ, ನೀವು ದ್ವಾರಕೆ ಕೇಳಬಾರ್ದು ಅಂತೇಳಿ ಆ ಚಿಕ್ಕ ಗಂಡನಿಗೆ ಹೇಳುವಾಗ ಗಂಡ ಹೇಳ್ತಾರೆ, ಹೌದು ಕಣೆ, ನನಗೂ ಹೋಗ್ಬೇಕು ಅಂದುಂಟು. ಆದ್ರೆ ಸ್ವಲ್ಪ ಜಂಬ ಕೃಷ್ಣನೆಲ್ಲಾದ್ರೂ ಕರೀತಾನೆ ನೋಡುದು, ಅವನು ಕರೆಯುವಂದದಿ ಕಾಣುವುದಿಲ್ಲ. ಹೋಗದೆ ಉಪಾಯ ಇಲ್ಲ, ಹೋಗ್ಬೇಕೌದು. ಆದ್ರೆ ದೇವರ ಹತ್ರ ಹೋಗುವ ಹಾಗೆ ಹೋಗ್ತಾರೆ. ಎಲ್ಲರೂ ಹೋಗುವಾಗ ಒಂದು ಹಣ್ಣುಕಾಯಿ ಆದ್ರೆ ಹಿಡ್ಕೊಂಡು ಹೋಗ್ತಾರೆ, ಹೂವಾದ್ರೂ ಹಿಡ್ಕೊಂಡು ಹೋಗ್ತಾರೆ. ನಮ್ಮ ಮನೆಯಲ್ಲಿ ದೇವರಿಗೆ ಕೊಡ್ಲಿಕ್ಕೆ ಏನಿಲ್ಲವೇ? ಹೋಗ್ಬೇಕು ದಾಸ ಉಂಟು. ಪೋಪಿನೇಪ ನಮ್ಮ ಪೋಪಿನೇಪ, ಓಡಪ್ಪ ಪೋಡು ಕೃಷ್ಣದೇವರೆಂತೋಡು, ಓಡಪ್ಪ ಪೋಡು ಕೃಷ್ಣದೇವರೆಂತೋಡು. ಪೋಪಿನೇಪ ನಮ್ಮ ಪೋಪಿನೇಪ, ಪೋಪಿನೇಪ ನಮ್ಮ ಪೋಪಿನೇಪ. ಹೋಗ್ಬೇಕು, ಯಾವಾಗ ಹೋಗ್ಬೇಕು, ಯಾವಾಗ ಮಾಡಬೇಕು, ನಾನು ಇಟ್ಕೊಳ್ಳೋದಕ್ಕೆ ಏನು ಇಲ್ಲ ಹೇಳುತ್ತಾ ಸಂದರ್ಭದಲ್ಲಿ ನಾನು ಈ ರೀತಿದ್ದೇನೆ. ಏನ್ ಕೃಷ್ಣದೇವರಿಗೆ ಹೋಗ್ಬೇಕಾದ್ರೆ ನಾನು ಇಟ್ಕೊಂಡು ಹೋಗ್ಬೇಕಲ್ಲ ಅಂತ ಹೇಳುವಾಗ ಹೆಂಡತಿ ಹೇಳ್ತಾಳೆ, ನೀವೇನು ಹೆದರ್ಬೇಕು, ನಾಳೆ ಬೆಳಿಗ್ಗೆ ಸೂರ್ಯೋದಯಕ್ಕೆ ಮುಂಚೆ ನಾನು ಆ ಕೃಷ್ಣನಿಗೆ ಕೊಡ್ಲಿಕ್ಕೆ ಏನೋ ಕೊಡ್ತೇನೆ ಅಂತೇಳಿ ಮರುದಿವಸ ಬೇಗ 4 ಗಂಟೆಗೆ ಎದ್ದು ಒಂದು ಹರಿವಾಳವನ್ನು ಇಟ್ಕೊಂಡು ಮನೆ ಬೇಡಲಿಕ್ಕೆ ಹೊರಡ್ತಾಳೆ. ಕೃಷ್ಣ 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 ಎತ್ತು 3 ಬಾರಿ ನೆನೆಯಿರೋ, ಕೃಷ್ಣ 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 ಎತ್ತು 3 ಬಾರಿ ನೆನೆಯಿರೋ. ಕೃಷ್ಣನ ನೆನೆದವರ ಕಷ್ಟ ಒಂದಿಲ್ಲ ಇಷ್ಟಿಲ್ಲ, ಕೃಷ್ಣ ಎನ್ನಬಾರದೆ, ಕೃಷ್ಣ 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 ಎಂದು 3 ಬಾರಿ ನೆನೆಯಿರೋ. ಕೃಷ್ಣ 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 ಅಂತೇಳಿ ಮನೆ ಭಿಕ್ಷೆ ಬೇಡ್ತಾ ಹೋಗ್ತಾಳೆ. 5 ಮನೆಗೆ ಭಿಕ್ಷೆ ಬೇಡಿಕೊಂಡು ಹೋಗುವಾಗ 3 ಮನೆಯವರು ಒಂದೊಂದು ಹಿಡಿ ಅವಲಕ್ಕಿಯನ್ನು ಇವರ ತಟ್ಟೆಗೆ ಹಾಕ್ತಾರೆ. ಈ ತಟ್ಟೆಗೆ ಹಾಕಿದ ಅವಲಕ್ಕಿಯನ್ನು ಗಂಡನ ಹತ್ರ ಇಟ್ಕೊಂಡು ಬಂದು, ಇಡೀ ಕೃಷ್ಣನಿಗೆ ಕೊಡ್ಲಿಕ್ಕೆ ಏನು ಇಲ್ಲ ಅಂತ ಹೇಳಿದ್ರಲ್ಲ, ನೋಡಿ 3 ಹಿಡಿ ಅವಲಕ್ಕಿ ಭಕ್ತರು ಕೊಟ್ಟಿದ್ದಾರೆ, ಇದನ್ನು ಹೋಗಿ ಕೃಷ್ಣನಿಗೆ ಕೊಡಿ ಅಂತೇಳಿ ಅವನ ಆ ಶಾಲಿನ ಸೆರಗಿಗೆ ಹಾಕಿ ಕಟ್ಟುವಾಗ ಮೊದಲ ಮಗ ಇದ್ದ, ಮಲ್ಕೊಂಡಿದ್ದೇ ಇದ್ದ. ಅಮ್ಮ ಅದೇನಮ್ಮ? ಅದು ಅವಲಕ್ಕಿ ಮಗ. ಅಮ್ಮ ನಮ್ಗೆ ಅವಲಕ್ಕಿ ಹೊಟ್ಟೆ ಹಸಿವತ್ತು. ಆಗ ತಾಯಿ ಹೇಳ್ತಾಳೆ, ನೋಡು ಅದು ದೇವರಿಗಿಂತ ಇಷ್ಟ ಅವಲಕ್ಕಿ, ನಾವು ತಿನ್ಬಾರ್ದು ಮಗ. ನೋಡು ಹೋಗು, ದೇವರಿಗ ಯಾವ ದೇವರಿಗಪ್ಪ? ಕೃಷ್ಣದೇವರ ಹತ್ರ ಹೋಗ್ತಾರೆ. ಯಾರು ಹೋಗ್ತಾರೆ ಕೃಷ್ಣದೇವರ ಹತ್ರ? ಕೃಷ್ಣದೇವರ ಹತ್ರ ನಿಮ್ಮ ಅಪ್ಪ ಹೋಗ್ತಾರೆ, ನಮ್ಮ ಅಪ್ಪ ಹೋಗ್ತಾರೆ. ಅಪ್ಪ ಕೃಷ್ಣದೇವರ ಹತ್ರ ಬರುವಾಗ ನಮ್ಗೆ ಯಾರು ತಗೊಂಡು ಬನ್ನಿ. ಅವರು ಕಥೆಯಲ್ಲಿ ನೋಡಿದ್ದೇನೆ, ಕೃಷ್ಣದೇವರ ತಾರತೆ ಕುದುರೆ ಉಂಟಂತೆ, ನನಗೆ ಯಾರು ತಗೊಂಡು ಬನ್ನಿ ಅಪ್ಪ. ಹೊಟ್ಟೆಗೆ ಸರಿಯಾಗಿ ಹಿಟ್ಟು ಇವರಿಗೆ ಇಲ್ಲ, ನಾನು ತಗೊಂಡು ಬಂದು ಅಂತ ಮಾಡು. ಮತ್ತೊಬ್ಬ ಹೇಳ್ತಾನೆ, ಅಮ್ಮ ಯಾರು ಬೇಡ, ಕುದುರೆ ತಗೊಂಡು ಬನ್ನಿ ಅಂತ ಹೇಳ್ತಾನೆ. ಮತ್ತೊಬ್ಬ ಹೇಳ್ತಾನೆ, ಸಣ್ಣ ಮಗ ಇದ್ದ, ಅಮ್ಮ ಯಾರು ಬೇಡ, ಕುದುರೆ ಬೇಡ. ಈ ಅವಲಕ್ಕಿಯನ್ನ ಕೊಟ್ಟದ್ದು ಅಂತ ಕೃಷ್ಣದೇವರ ಹತ್ರ ಹೇಳ್ತೀರಾ? ಈ ಮಕ್ಕಳ ಮುಗ್ಧವಾದಂತಹ ಮಾತನ್ನು ಕೇಳಿ ಗಂಡ ಹೆಂಡತಿಯರಿಗೆ ಇಬ್ಬರಿಗೂ ಭಯಂಕರವಾದಂತಹ ದುಃಖ ಬರ್ತದೆ. ಕೃಷ್ಣ
ನನಗೂ ಮಕ್ಕಳು ಕೊಟ್ಟಿದ್ದೇವೆ ನೀವು. ನನ್ನಂತಹ ದೈತ್ಯರಿಗೂ ಮಕ್ಕಳೇ. ಸರಿಯಾಗಿ ಹೊಟ್ಟೆಗೆ ಸರಿಯಾಗಿ ಮಕ್ಕಳಿಗೆ ಹಿಟ್ಟನ್ನು ಹಾಕಲಾಗುತ್ತದೆ. ವಿದ್ಯೆ ಕಲಿಸದ ತಂದೆ ಬುದ್ಧಿ ಕೊಡದ ಗುರು ಬಿದ್ದಿರಲು ನೋಡಲು ಬಾರದ ತಾಯಿಯು ಶುದ್ಧ ವೈರಿಗಳು. ಕೃಷ್ಣ, ನನ್ನ ಮಕ್ಕಳಿಗೆ ಬೇಕಾದಂತಹ ವಿದ್ಯಾವಸ್ಥೆಗಳನ್ನು ಕೊಡಲಿಕ್ಕಾಗಲೇ ನನ್ನ ಯಾತ್ರಿ ಮಕ್ಕಳನ್ನು ಸೃಷ್ಟಿ ಮಾಡಿದೆವು. ಇಂತಹ ಮಕ್ಕಳಿಗೆ ಸರಿಯಾದಂತಹ ಒತ್ತೊತ್ತಿ ಬೇಕಾದಂತಹ ಹೊಟ್ಟೆಗೆ ಹಾಕದಂತಾನೆ ಅಂತ ಬಂದೆ. ಕೃಷ್ಣ, ಯಾಕೆ ನನ್ನ ಈ ಪರೀಕ್ಷೆ ಮಾಡ್ತಿದ್ದಿ? ಆಗಲಿ ನೋಡುವ, ದಾರಕ್ಕೆ ಹೋಗ್ತೇನೆ ಅಂತ ಹೇಳಿ ಆ ಹೆಂಡತಿ ಕೊಟ್ಟಂತಹ ಶಾಲಲ್ಲಿ ಆ ಅವಲಕ್ಕಿಯನ್ನು ಕಟ್ಟಿಕೊಂಡು ದ್ವಾರಕೆಯ ಕಡೆ ಹೋಗ್ತಾ ಇದ್ದಾರೆ. ದೂರದಲ್ಲಿ ಸಮುದ್ರದ ಮಧ್ಯದಲ್ಲಿ ದ್ವಾರಕೆಯನ್ನು ನೋಡ್ತಾ ಇದ್ದಾರೆ. ಸುಂದರ ಪರದಾರಾವತಿ ಕಟ್ಟಡ ಯೋಗರ ಭಾರತ ವಿಸ್ತಾರ ಸಿಂಧು ನದಿ ತಿದ್ದಿದ ಗೋಪುರ ಮಾಣಿಕ್ಯಗಳ ಪಥದಿಕ್ಕಾರ ಒಂದಾರಿಂದ ಉದು ಪ್ರಾಗಾರ ವಜ್ರಾಯುಧಕ ವಾಜದ್ವಾರ ಒಂದಿದೆವು ರತ್ನಗಳಿಂದ ರತ್ನಗಳಿಂದ ಅಂದವಾದ ಆಳ್ವೇರಿಗಳು ಒರೆ ವೃಂದದಿಂದ ತಗರಾಣಿಗಳು ಮುಂದೆ ಮೃಗೇಂದ್ರ ಮಗಳ ರಚಿಸಿ ಒಂದೇ ರೀತಿ ಒರೆಯುವ ತೆರೆಗಳು ನಿತ್ಯದಗಳು ಬಿಂದು ಮಧ್ಯದಿ ನಗರ ಸೀಮೆ ಒಳಾವಲು ಬಲ್ಲದ ಜತ್ರ ತೋರಣ ಇತರ ಇಂತಹ ವಿಶೇಷವಾದಂತಹ ತೋರಣ ತಳಿಯುವ ತೋರಣ ಮುತ್ತಿನ ನಗರವಾಗಿರತಕ್ಕಂತಹ ಈ ದ್ವಾರಕೆ ಆರ್ದೆಯನ್ನು ದೂರದಿಂದ ನೋಡ್ತಾ ಇದ್ದಾನೆ ಸುಧಾಮ. ಆಹಾ, ಏನು ಕೃಷ್ಣನ ವೈಭವಪುಟವಾದಂತಹ ಈ ನಗರ, ಎಷ್ಟೊಂದು ಚಂದ ಮುತ್ತು ರತ್ನಗಳಿಂದ ವಿಶೇಷವಾದ ಅಲಂಕಾರವಾದಂತಹ ಸ್ತಂಭಗಳು, ದೊಡ್ಡವಾದಂತಹ ದ್ವಾರಗಳು, ಸಮುದ್ರದ ಮಧ್ಯೆಯಲ್ಲಿ ಹೊಳೆಯುವಂತಹ ಆ ನಗರವನ್ನು ನೋಡ್ತಾ 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 ಸುಧಾ ಆ ದ್ವಾರಕೆಗೆ ಹೋಗ್ತಾನೆ. ದ್ವಾರಕೆಯಲ್ಲಿ ದೊಡ್ಡ ದ್ವಾರ ಉಂಟು. ದ್ವಾರದ ಒಳಗೆ ಹೋಗ್ತಾನೆ. ಒಳಗೆ ಹೋದಾಗ ಈ ಕಡೆಯಿಂದ ರಾಜರುಗಳು ಕೂತಿದ್ದಾರೆ, ಈ ಕಡೆಯಿಂದ ಋಷಿಮುನಿಗಳು ಕೃಷ್ಣದೇವರನ್ನು ಕಾಣಬೇಕು ಅಂತ ಎಷ್ಟೋ ದಿವಸದಿಂದ ಕೂತಿದ್ದಾರೆ. ಇವನಿಗೆ ಅವರು ಯಾವುದಕ್ಕೆ ಕೂತಿದ್ದಾರೆ ಅಂತ ಗೊತ್ತಿಲ್ಲ. ಇವ ಏನ್ ಮಾಡ್ತಾನೆ, ಸೀದಾ ಹೋಗ್ತಾರೆ. ನೋಡಿ, ಕೃಷ್ಣನ ಕಥೆ ಹೇಳುವಾಗ ತನಕ್ಕೂ ಎಷ್ಟು ಖುಷಿ ಆಗ್ತದೆ ನೋಡಿ. ಆದ್ರಿಂದ ಕೃಷ್ಣ ಇಲ್ಲೇ ಇಲ್ಲಿ ನಾವು ಕೃಷ್ಣದೇವರ ಚರಿತ್ರೆಯನ್ನು ಹೇಳ್ತಾ ಅಲ್ಲಿ ಕೃಷ್ಣ ಬಂದು ಕೂತ್ಕೊಳ್ತಾರೆ. ಆದ್ರಿಂದ ಆ ಉತ್ತರವಾದಂತಹ ದ್ವಾರಕೆಯ ಒಳಗೆ ಹೋಗ್ತಾರೆ. ಒಳಗೆ ಹೋಗಿ ಆ ದ್ವಾರಕೆಯ ಬೆಟ್ಟದ ಮೇಲೆ 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 ಹೋಗ್ತಾರೆ. 18 ಮೆಟ್ಲು ಉಂಟು. ಮೆಟ್ಲು ಮೇಲೆ ಹೋಗುವಾಗ ಅಲ್ಲಿ ದ್ವಾರಕ್ಕೆ ಹೋಗಿ ನಿಂತಿದ್ದಾರೆ. ಇವರು 18 ಮೆಟ್ಲು ಮೇಲೆ ಮೇಲೆ ಹೋಗುವಾಗ ಸುಮ್ಮನೆ ಇದ್ದವರಲ್ಲ. ಈ ಸುಧಾಮ ಮೇಲೆ ಮೇಲೆ ಎತ್ತರ ಹೋದ್ಮೇಲೆ ಆ ದ್ವಾರಕ್ಕೆ ಕೇಳ್ತಾರೆ, ಎಲ್ಲಿಗೆ ಹೊರಟಿದ್ದಾರೆ? ಏನು ಕಾಣುತ್ತಿಲ್ವಾ? ಇಷ್ಟು ಜನ ಕೃಷ್ಣನ ದರ್ಶನಕ್ಕೋಸ್ಕರ ಕಾಯ್ತಾ ಕೂತಿದ್ದಾರೆ. ಈಗ ಬಂದಂತ ನೀನು ಸೀದಾ ದೇವರ ದ್ವಾರಕ್ಕೆ ಒಳಗೆ ಹೋಗ್ತಾ ಇದ್ದಾರ, ದೇವರ ನೋಡಿಕ್ಕೆ ಒಳಗೆ ಹೋಗ್ತಿದ್ಯಾರ. ಈಗ ಕಾಣುತ್ತಿದೆ ಎಷ್ಟೋ ಋಷಿಗಳು ರಾಜ್ಯಗಳು ಎಷ್ಟೋ ದೊಡ್ಡ ರಾಜ್ಯಗಳು ಬರ್ತಾರೆ. ನೀನು ಸೀದಾ ಮೇಲೆ ಹೋಗ್ತಿದ್ದೀರಾ, ಹೋಗುವ ಆ ದ್ವಾರಪಾಲಕರು ನೋಡಿದಂತಹ ಈ ಸುಧಾ ಆ ಹೊರಳಿ 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 ಕೆಳಗೆ ಕೂತ್ಕೊಳ್ತಾರೆ. ಅಂತಹ ಸಂದರ್ಭದಲ್ಲಿ ಕೆಳಗೆ ಕೂತಂತಹ ಸುಧಾನ ಅಲ್ಲಿಗೆ ದೇವರ ಪ್ರಾರ್ಥನೆ ಮಾಡ್ತಾನೆ. ದೇವ್ರೇ, ನಾನೆಷ್ಟು ಪುಣ್ಯಾತ್ಮ, ನಾನೆಷ್ಟು ಯೋಗ್ಯ ಅಂತ. ಯಾಕೆಂದ್ರೆ ಈ ಮೆಟ್ಟಲ್ಲಿ ಹೊರಳಿ ಹೊರಳಿ ಮೆಟ್ಟಲ್ಲಿ ಹೋಗಬೇಕಾದವರು ಪುಣ್ಯಾತ್ಮ ಮಾತ್ರ ಕೃಷ್ಣನ ದರ್ಶನ ಮಾಡಬಹುದು. ಆದ್ದರಿಂದ ಈ ಪುಣ್ಯಾತ್ಮ ಹೋದಂತಹ ಈ ಪಾದಧೂಳಿ, ಇಂತಹ ಪಾದಧೂಳಿಯಲ್ಲಿ ನಡೆದಿರುತ್ತಾ ಈ ಕೃಷ್ಣನ ಪಾದಧೂಳಿಯಿಂದ ಆ ಪಾದಧೂಳಿ ನನ್ನ ಮೈಗೆಲ್ಲ ಅಂಟಿಕೊಂಡಿದೆ. ಹಂಗಂದ್ರೆ ಪುಣ್ಯಾತ್ಮರ ಪಾದಧೂಳಿ ನನ್ನ ಮೈಗೆ ಅಂಟಿಕೊಂಡಿದ್ರಿಂದ ಅರ್ಧ ಪುಣ್ಯ ಸಿಕ್ಕಿದಾಗೆ ಆಯ್ತು. ಇನ್ನು ಯಾವಾಗ ನಿನ್ ದರ್ಶನ ಆಗ್ತಾವ ಅಂತೇಳಿ ಅಲ್ಲೇ ಕೆಳ ಕೂತು ಬಿಡ್ತಾರೆ. ಎಂದಿಗಾವುದು ನಿನ್ನ ದರ್ಶನ ಇಂದಿರ ರಮಣ ಕಾಯಬೇಕೆನ್ನ, ಎಂದಿಗಾವುದು ನಿನ್ನ ದರ್ಶನ. ಯಾವ ನಿನ್ನ ಯಾವ ಕಾಣ್ತೇನೋ, ಯಾವ ದರ್ಶನ ಆಗ್ತದೋ ಅಂತೇಳಿ ನೆಲ ಅಲ್ಲಿಗೆ ಕೂತು ಕೃಷ್ಣರ ಧ್ಯಾನ ಮಾಡ್ತಾ ಇರ್ತಾರೆ. ಬಂದಿದ್ದಾರೆ, ಅವನನ್ನು ಒಳಗೆ ಕರ್ಕೊಂಡು ಬನ್ನಿ ಅಂತ ಹೇಳಿ ಆ ಒಳಗಿಂದ ಕೃಷ್ಣನ ಕರೆಯ ಆ ದೂತರು ಕೃಷ್ಣನ ಹೊರಗೆ ಬರ್ತಾರೆ. ಹೊರಗೆ ಬಂದು ಕೇಳ್ತಾರೆ, ಇಲ್ಲಿ ಕೃಷ್ಣನ ಭಕ್ತರು ಯಾರು? ಎಲ್ಲ ರಾಜರು ಋಷಿಮುನಿಗಳು ಎಲ್ಲ ಇದ್ರು, ನಾನು 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 ಅಂತ. ಪುನಃ ಇವರಿಗೆ ಸಂಶಯ ಭಕ್ತಿ ಯಾರು ಅಂತ ಪುನಃ ಕೃಷ್ಣನ ಹತ್ರ ಕೇಳ್ತಾರೆ. ಕೃಷ್ಣ, ನಿನ್ನ ಭಕ್ತ ಹೊರಗಿದ್ದಾನೆ ಹೇಳಿದೆಯಲ್ಲ,
ಅವ್ರು ಯಾವ ದೇಶದ ರಾಜ, ಎಷ್ಟು ದೊಡ್ಡ ಕಿರೀಟ ಉಂಟು, ಎಷ್ಟು ದೊಡ್ಡ ಮೀಸೆ ಉಂಟು, ಎಂಥ ಆಭರಣಗಳನ್ನು ಧರಿಸಿದ್ದಾನೆ, ಅಥವಾ ಋಷಿಮುನಿಗಳಾದರೆ ಅವನ ಗಡ್ಡ ಎಷ್ಟುಂಟು, ಅವನ ಜಟ ಎಷ್ಟು ಉಂಟು, ಹೇಗೆ ಲಕ್ಷಣ ಉಂಟು, ಹೀಗೆ. ಆಗ ಕೃಷ್ಣ ಹೇಳ್ತಾನೆ, ಯಾವ ದೇಶದ ರಾಜನೂ ಅಲ್ಲ, ಸುಧಾಮ ಹೇಳ್ತೇನೆ. ಸುಧಾಮ ಯಾರು ಕೇಳಿ ಅವು ಬರ್ತಾರೆ. ಇಲ್ಲಿ ಸುಧಾಮ ಯಾರು? ಧೂಳು ಹಿಡಿದ ಮೇಯುಳ್ಳಂತಹ, ತೂತು ಬಿದ್ದ ಶಾಲಿದ್ದಂತಹ, ಹೊಟ್ಟೆ ಬೆನ್ನಿಗೆಲ್ಲ ಮುಟ್ಟಿರತಕ್ಕಂತಹ, ಕೃಶವಾದಂತಹ ಶರೀರನಾದಂತಹ ಬ್ರಾಹ್ಮಣ ಮೆಲ್ಲ ಹೇಳ್ತಾನೆ, ನಾನು ಸುಧಾಮ. ಇವರನ್ನು ದೂಡಿದ ದ್ವಾರಪಾಲಿಕರಿಗೆ ಆಶ್ಚರ್ಯ ಆಯಿತು. ಎಂಥ ವ್ಯಕ್ತಿಯನ್ನು ನಾವು ದೂಡಿಬಿಟ್ಟೆವು. ಮಹಾಜ್ಞಾನಿಯಾದವರಿಗೆ ಮಾತ್ರ ಕೃಷ್ಣ ಇಂತಹ ದರ್ಶನ ಕೊಡುವುದು. ಅಂತಹ ಮಹಾಜ್ಞಾನಿಯಂತಹ ಈ ಭಕ್ತನ ಗುಣವನ್ನು ನಾವು ತಿಳ್ಕೊಳ್ಳದೆ ಹೋದೇವೆ. ಸ್ವಾಮಿ, ನೀವು ಒಳಗೆ ಬರಬೇಕಂತೆ, ಕೃಷ್ಣ ಪಾಲಕ್ಕೆ ಅಂತಂದಿದ್ದಾರೆ. ಕೃಷ್ಣ ಪಾಲಕಿಯಲ್ಲಿ ಕೂತ್ಕೊಳ್ಬೇಕು, ನಿಮ್ಮನ್ನು ಕೂತ್ಕೊಳಿಸಿ ನಾವು ಇಟ್ಕೊಂಡು ಬರ್ಲಿಕ್ಕೆ ಕೇಳಿದ್ದಾರೆ. ನೀವು ಪಾಲಕಿಯಲ್ಲಿ ಕೂತ್ಕೊಳ್ಬೇಕಂತೆ ಅಂತ ಕೃಷ್ಣನ ಜನಗಳು ಹೇಳುವಾಗ ಸುಧಾಮ ಹೇಳ್ತಾನೆ, ಕೃಷ್ಣ ಕುಳಿತುಕೊಳ್ಳುವಂತಹ ಪಾಲಕಿಯಲ್ಲಿ ನಾವು ಕೂತ್ಕೊಳ್ಳುದೆ, ಅವ ಸಿಂಧು ನಾವು ಬಿಂದು, ಬೇಡ ನಮಗೆ ಕೃಷ್ಣನ್ ಕೂತ್ಕೊಳ್ಳುವಂತಹ ಪಾಲಕಿಯಲ್ಲಿ ಬೇಡ. ಬೇಕಾದರೆ ಪಾಲಕಿಗೆ ಕೈ ಮುಗಿತಾ ಕಾಲಲ್ಲಿ ಹಿಡ್ಕೊಂಡು ದೇವತಟ್ಟನ್ನು ಎಳೀತಾ ಬರ್ತೇನೆ. ಹಾಗಲ್ಲ, ನೀವು ಈ ಕೃಷ್ಣ ಪಾಲಕಿಯಲ್ಲಿ ಕೂತ್ಕೊಳ್ಬೇಕು, ನಿಮ್ಮನ್ನು ಪಾಲಕಿಯಲ್ಲಿ ಹೊತ್ಕೊಂಡು ಬನ್ನಿ ಅಂತ ಕೃಷ್ಣನ ಆಜ್ಞೆ ಆಗಿದೆ. ನಾವು ಕೃಷ್ಣನ ಆಜ್ಞೆಯನ್ನು ಮೀರುವವರಲ್ಲ, ನೀವು ಪಾಲಕಿಯಲ್ಲಿ ಕೂತ್ಕೊಳ್ಳೇಬೇಕು ಅಂತ ಹೇಳುವಾಗ ಕೂತ್ಕೊಳ್ಳುವುದರಿಂದ ಒತ್ತಾಯ ಮಾಡಿದ್ರು. ಈ ದ್ವಾರಪಾಲಕರೇ ಆ ಸುಧಾಮನ ಎತ್ತಿ ಪಾಲಕಿಯಲ್ಲಿ ಕೂತ್ಕೊಳಿಸಿ ಕೃಷ್ಣನ ಹತ್ರ ಕರ್ಕೊಂಡು ಹೋಗ್ತಾರೆ. ಆ ಪಾಲಕಿಯಲ್ಲಿ ಕೃಷ್ಣದೇವರೇ ಸ್ವತಃ ಬಂದು ಸುಧಾಮನನ್ನು ಮೆಲ್ಲ ಇಳಿಸಿ, ಸುಧಾಮ ಭೂಸುರೋತ್ತಮ ನಿಜ ಗುಣಧಾಮ ಕ್ಷೇಮವೇನಯ್ಯ, ಸುಧಾಮ ಕ್ಷೇಮವೇನಯ್ಯ, ಭೂಸುರೋತ್ತಮ ನಿಜ ಗುಣಧಾಮ ಕ್ಷೇಮವೇನಯ್ಯ, ಸುಧಾಮ ಕ್ಷೇಮವೇನಯ್ಯ. ಸತಿಸುತರೆಲ್ಲರೂ ಅತಿಹಿತರೇನೈ ಮತಿಯುತನೇ ಈ ಗತಿಗೊಳ್ಳಬೆ, ಭೂಸುರೋತ್ತಮ ನಿಜ ಗುಣಧಾಮ ಕ್ಷೇಮವೇನಯ್ಯ, ಸುಧಾಮ ಕ್ಷೇಮವೇನಯ್ಯ. ಸುಧಾಮ, ಎಷ್ಟು ದಿವಸ ಆಯ್ತು ನಿನ್ನ ನೋಡಿದೆ. ಸಣ್ಣ ಮಗುವಿರುವಾಗ ಒಟ್ಟಿಗೆ ಆಡ್ತಾ ಇದ್ದವರಲ್ವೇ ನಾವು? ಏನು ತುಂಬ ದಿವಸ ಆಯ್ತು. ಏನು ಮದುವೆ ಏನಾದ ಆದ್ಯಾ? ಮದುವೆ ಆದರೆ ಮಕ್ಕಳು ಎಷ್ಟು? ಹೇಗೆ ಮನೆಯಲ್ಲೆಲ್ಲ ಕ್ಷೇಮವೇ, ಕುಶಲವೇ? ಆ ಭಕ್ತನಲ್ಲದ ಸುಧಾಮನನ್ನು ಕೃಷ್ಣ ವಿಚಾರಿಸ್ತಾನೆ. ತನ್ನ ದರಿದ್ರಾವಸ್ಥೆಗೆ ತಾನು ಹೋದ ಜನ್ಮದಲ್ಲಿ ದಾನ ಮಾಡಿದ್ರಿಂದ ಈ ವರ್ಷ ಈ ಜನ್ಮದಲ್ಲಿ ದರಿದ್ರ ಬಂತು ಅಂತ ಹೇಳಿದಂತಹ ತಿಳ್ಕೊಂಡಂತಹ ಭಕ್ತ ಸುಧಾಮ ಕೃಷ್ಣ ತನ್ನ ದರಿದ್ರಾವಸ್ಥೆಯನ್ನು ಯಾವುದನ್ನೂ ಕೃಷ್ಣನಲ್ಲಿ ಹೇಳಲಿಲ್ಲ. ಕೃಷ್ಣ, ನಿನ್ನ ಅನುಗ್ರಹದಿಂದ ಯಾವ ದರಿದ್ರಾವಸ್ಥೆಯೂ ನನಗೆ ಬಂದಿಲ್ಲ. ನನ್ನ ಮನೆಯಲ್ಲಿ ನನ್ನ ಹೆಂಡತಿ ಮಕ್ಕಳೆಲ್ಲ ಕ್ಷೇಮವಾಗಿದ್ದಾರೆ. ಹಾಗೂ ಕೃಷ್ಣ ಹೇಳ್ತಾನೆ, ನೀನಾಗ್ಬೋದು ಮಾರೆ. ಯಾಕೆಂದ್ರೆ ನನ್ನ ಹತ್ರ ಬರುವವರೆಲ್ಲ ಸಮಸ್ಯೆ ಇಟ್ಕೊಂಡೇ ಬರುವರು. ಈಗ ಸಮಸ್ಯೆ ಇಟ್ಕೊಳ್ಳೋದೇ ಬರೋದಂದ್ರೆ ನೀನು ಮಾತ್ರ. ಆದ್ರಿಂದ ನನ್ನ ಸಮಸ್ಯೆ ನೀನು ಹೇಳ್ಬೋದು. ಸುಧಾಮ, ಏನು ಕೃಷ್ಣ ನಿನ್ನ ಸಮಸ್ಯೆ? ನನ್ನ ಸಮಸ್ಯೆಯನ್ನು ಹೇಳ್ತೀಯ? ನಾನು ಸಮುದ್ರದಲ್ಲಿ ಮನೆ ಮಾಡಿದ್ದೆ ಯಾಕೆ ಗೊತ್ತುಂಟಾ? ರಾಕ್ಷಸರಿಗೆ ಹೆದರಿ. ಎಲ್ಲಾದರೂ ರಾಕ್ಷಸ ಬಂದರೆ ಅದು ಪಕ್ಕ ಸಮುದ್ರ ಆಟಿಕಾಗುದಿಲ್ಲ, ಅದಕ್ಕೋಸ್ಕರ ಸಮುದ್ರ ಮಧ್ಯೆ. ಅದು ಮನೆ ನಂದಲ್ಲ, ಅಣ್ಣ ಬಲರಾಮಂದು. ಅವನೇ ಹೇಳಕ್ಕೆ ಕೇಳಬೇಕು. ನಾನಾದರೂ ಅವನು ಹೇಳಕ್ಕೆ ಕೇಳ್ಬೋದು. ಆದರೆ ನನಗೆ 16,000 ಮಡದಿ ಅಂತ. ಇವ್ರು ಬೇರೆ ಕಿರಿಕಿರಿ. ಇಂತಹ ಇಷ್ಟು ವ್ಯವಸ್ಥೆ, ಒಂದು ಕಡೆಯಿಂದ ಅಣ್ಣನ ಆಳ್ವಿಕೆ, ಒಂದು ಕಡೆಯಿಂದ ರಾಕ್ಷಸರ ಹೆದರಿಕೆ, ಈ ಕಡೆಯಿಂದ 16,000 ಹೆಣ್ಣುಮಕ್ಕಳ ಕಿರಿಕಿರಿ. ಇದನ್ನೆಲ್ಲ ಸಂಭಾಳಿಸ್ಕೊಂಡು ನನ್ನ ಸಮಸ್ಯೆ ಇಟ್ಟು ಸುಧಾಮ ಹೇಳ್ತಾರೆ, ಕೃಷ್ಣ, ಇಡೀ ಪ್ರಪಂಚವನ್ನೇ ಆಳುವಂತಹ ಸಮಸ್ಯೆ ಬಾರದೆ ಇರ್ತದೆ. ನೀನು ಎಲ್ಲರ ಜಗದ್ಗುರು, ಕೃಷ್ಣ ಮುಂದೆ ಜಗದ್ಗುರು. ಎಂತೆಂಥ ನಮಗೆ ಸಮಸ್ಯೆ ಬಂದ ಸಮಸ್ಯೆ ಅಲ್ಲ, ನಿನಗೆ ಸಮಸ್ಯೆ ಬಂದರೆ ಇಡೀ ದೊಡ್ಡ ಸಮಸ್ಯೆ ಅಂತ ಹೇಳುವಾಗ ಕೃಷ್ಣ ಹೇಳ್ತಾನೆ, ಸುಧಾಮ, ಏನೋ ಅತ್ತಿಗೆ ಏನೋ ತಿಲ್ಲಿ ಕೊಟ್ಟಿದ್ದಾರಾ? ಹಸಿವೆ ಆಗ್ತದೆ. ಇವನಿಗೆ ಕೃಷ್ಣನಿಗೆ ಕೊಡಲಿಕ್ಕೆ 3 ಹಿಡಿ ಅವಲಕ್ಕಿ ಶಾಲಾಲೆ ಉಂಟು. ಕೊಡ್ಲಿಕ್ಕೆ ಇವನಿಗೆ ಹೇಗೆ ಕೊಡುದು? 3 ಹಿಡಿಯ ನಿಂತಹ ಪರಮಾತ್ಮನಿಗೆ ಹೇಗೆ ಕೊಡುದು ಅಂತೇಳಿ ಅದರ ಮೆಲ್ಲ ಅಡಗಿಸಿರ್ತಾನೆ. ಕೃಷ್ಣ ನೋಡ್ತಾನೆ, ನೋಡು ಅತ್ತಿಗೆಯನ್ನು ಕೊಟ್ಟಿರಬೇಕು. ಕೃಷ್ಣ, ಕೊಡು 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 ಅಂತೇಳಿ ಅವಲಕ್ಕಿಯನ್ನು ಹಿಂದೆ ಮಾಡುವಾಗ ಕೃಷ್ಣದೇವರೇ ಆ ಅವಲಕ್ಕಿ ಗಂಟನ್ನು ಹೇಳಿರ್ತಾನೆ. ಹೇಳಿಕೊಡ್ಲಿ ಅವಲಕ್ಕಿ ಚೆಲ್ಲಾಪಿದ್ದಿ ಆಗಿಬಿಡ್ತದೆ. ಬಿದ್ದಂತಹ ಅವಲಕ್ಕಿಯನ್ನೆಲ್ಲ ಹೆಕ್ಕಿ 1 ಹಿಡಿ ಬಾಯಿಯೊಳಗೆ ಹಾಕ್ತಾನೆ. ಸುಧಾಮ, ಎಷ್ಟು ರುಚಿಯೋ!
ನೀನು ಕೊಟ್ಟಂತಹ ಎಷ್ಟು ರುಚಿಯಾಗಿ, ಎಷ್ಟು ಶುಚಿಯಾಗಿ, ಭಾರಿ. ಈಚೆಗಳ ರುಕ್ಮಿಣಿ ಸತ್ಯಭಾಮ ಕೂತಿದ್ದಾರೆ, ಅವರಿಗೆ ಕಂಡಿತ್ತು. ನಾವು ಇವನಿಗೆ ಯಾವಾಗಲೂ ಪಂಚಾಭಕ್ಷ ಪರಮಾನ್ನ ಮಾಡಿದ್ದೀವಿ, ನಾವು ಮುಸುಡು ಸಿಂಡರಿಸಿಕೊಂಡು ಹೋಗ್ತಾನೆ. ಇವತ್ತು ಈ ಬಡ ಬ್ರಾಹ್ಮಣ ಕೊಟ್ಟಂತ ಒಂದು ಹಿಡಿ ಅವಲಕ್ಕಿ ಇವನು ಬಹಳ ರುಚಿಯಾಗಿದೆಯೇ, ನೋಡ್ತೇವೆ ಅಂತೇಳಿ ಆ ರುಕ್ಮಿಣಿ ಸತ್ಯಭಾಮ ಕೂಡ ಸ್ವಲ್ಪ ಹೊತ್ತು ತಿಂತಾರೆ. ಬಹಳ ರುಚಿ ಉಂಟು, ಒಳ್ಳೆ ಉಂಟು. ಮರುದಿವಸ ಎಲ್ಲ ಪ್ರಚಾರ. ಕೃಷ್ಣನಿಗೆ ಅವಲಕ್ಕಿಯಲ್ಲ ಬಹಳ ಇಷ್ಟಂತೆ. ಸುಧಾಮ ಕೃಷ್ಣನಿಗೆ ಅವಲಕ್ಕಿ ಕೊಟ್ಟಿದ್ದ ಬೇಗ ದರ್ಶನ ಆಯ್ತಂತೆ. ಅವಲಕ್ಕಿ ಯಾರು ಹಾಕ್ಬೇಕು, ಕೃಷ್ಣನಿಗೆ ತಂದು ಕೊಟ್ರೆ ಅವರಿಗೆ ಕೃಷ್ಣ ಬೇಗ ದರ್ಶನ ಮಾಡ್ತಾನಂತ ಹೇಳುವಾಗ ದೊಡ್ಡ ದೊಡ್ಡ ಶ್ರೀಮಂತರು ದೊಡ್ಡ ದೊಡ್ಡ ಕಡಾಯಿಯಲ್ಲಿ ಅವಲಕ್ಕಿಯನ್ನು ಇಟ್ಕೊಂಡು ಬಂದು, ಕೃಷ್ಣನಿಗೆ ಇಂಥ ಅವಲಕ್ಕಿ ಬೇಕೆ? ಸುಧಾಮನ ಅವಲಕ್ಕಿಯಲ್ಲಿ ಭಕ್ತಿ ಇತ್ತು. ಒಂದು ದಳ ಶ್ರೀ ತುಳಸಿ, ಒಂದು ಬಿಂದೋದಕವು, ಇಂದಿರಾ ರಮಣ ಗರ್ಪಿತವೇನುತ, ಒಂದೇ ಮನದಲ್ಲಿ ಸಿಂಧು ಶಯನನ ತಾರು, ಎಂದೆಂದು ವಾಸಿಪ ಮಂದಿರದೊಳಗೆ. ಶ್ರೀಹರಿಯ ಅವತಾರ, ವಿಚಾರ, ಶ್ರೀಹರಿಯ ಅವತಾರ, ಸುಧಾಮನಿ ಶ್ರೀಹರಿಯ ಅವತಾರ. ಜ್ಞಾನಿಯು ನಿಷ್ಕಲ್ಮಶವಾದಂತಹ ಮನಸ್ಸಿನಲ್ಲಿ ದೇವರು ಇದ್ದಾರೆ ಅಂತ ಇನ್ನಲ್ಲಿ ನಿಷ್ಕಲ್ಮಶವಾದಂತಹ ಮನಸ್ಸು. ಸುಧಾಮ ಬಹಳ ಖುಷಿ ಆಯ್ತು, ನೀನು ಕೊಟ್ಟಂತ ಅವಲಕ್ಕಿಯಿಂದ ತೃಪ್ತನಾದೆ. ಬಾ ನಿಮಗೆ ಒಳಪಡಿಸಿದ್ದೇನೆ, ಬಾ ಒಳಗೆ ಊಟ ಮಾಡುವ ಅಂತೇಳಿ ಕೂತ್ಕೊಂಡಿದ್ದಾರೆ. ಇಲ್ಲಿ ಕೃಷ್ಣನ ಒಟ್ಟಿಗೆ ಅಡಿಗೆ ಹಾಕಿದ್ದಾರೆ. ಈಚೆಗಡೆ ಸುಧಾಮನಿ ಕಾಣ್ತದೆ. ಇಂತಹ ದೇವರ ನಿಜ ಊಟ ಬಿಡ್ತಾನ. ರಾಮ ಯಾಕೆ ಸಂಧಿವಾಗ ನೀನು ಒಟ್ಟಿಗೆ ತಿಂತಿರುವೆ, ನೀನು ಎಷ್ಟು ಕಚ್ಚಿಕೊಟ್ಟಂತಹ ಆ ಮಾವಿನ ಹಣ್ಣ ನಾನು ತಿನ್ನಲಿವೆ. ಇಂದಿನ ವಾರ ಶುಭವಾರ, ಇಂದಿನ ಯೋಗ ಶುಭ ಯೋಗ, ಇಂದಿನ ಯೋಗ ಶುಭ ಯೋಗ, ಇಂದಿನ ಕರಣ ಶುಭ ಕರಣ, ಇಂದರ ವಿಠಲ ರಾಯನ ಕಾಡಿದ ಶುಭ ವಿನಾಯಕ ಶುಭ ವಿಧು ಶುಭ ಋತು ಶುಭ ವಿಧು ಸಮರ್ಪಯಾಮಿ ನಾರಾಯಣಾದಿ ಸಮರ್ಪಯ. पूजांजलिस्य ध्यायामि, ज्ञानं समर्पयामि, आवाहयामि, आसनं स्थापयामि, वसुदेव प्रजा पुण्यो लीला मानस विग्रह श्री वस्तु सुभद्रो यशोद वस्त्रधारी चतुर्भुज चक्राचेक शंखमूलायुध देवकी नंदन शेषो नंदक पप्रयानिज यमुना वेग संहारी बलभद्र प्रयानिज भूतना जीवित सकलासुर बन्यन नंद्रभद्रान नंदे सच्चिदानंद विग्रह नमनीतो विलिप्तांगो नमनीतो नगोनग नमनीतो नमहारो मुचुकुंद प्रसादकृत षोडशास्त्री शास्त्रे श्री श्री वगे वंदगते शुकवाग्यो योगिनो विघ्नपति रसपादहरणतो दीर्घासुरवन्यन त्रिनिकृत त्रिवर्तो यमलार्जुनवन्यन उत्ताल कालवे चाता कमलाश वगते गोप गोपीश्वरो योगी कोटेश्वर समप्रभ इलापतिवरं ज्योति यादवेन्द्रत्व वनमाली पीठवास पारिजातपहारक गोवर्धन चलद्दत्तो गोपाल सुरवरक अजोतिरन्धाका महाशरक पुजलोचन मधुरा मधुरा नाथो द्वारको नायकपदे वृंदावन संचारी तुलसीदास भूषण शवंतगमन आनंदनाथ तुभ्यमन्नादित्तांग मायी परमुषः मुष्टिकाचार मल्लवित विशारद संसारी वरिवंसारी मुरारी जनातक अनादि ब्रह्मचारी कृष्णवसर कषक शिशुपाल दुर्योधन प्रतक इदुर नूर वर्ग विश्वरूप प्रदर्शक सत्यवास संकल्प सत्यभाम भोजये सुभद्रो पूर्णो विष्णु मुक्ति प्रदायक जगद्गुरु जगन्नाथ वेणुवर्ग विषवास विद्वान से पानासनतक युधिष्ठिर परिवार वसवसंतक पार्थाग्नि गीता मुदमोदये कालिय परिमाणिक रचिता श्रीपाद दामोदर यज्ञमुक्तो दानवीर विनाशन नारायण परब्रह्म पताकासन वाहन ಇದರ ಕ್ರೀಡಾ ಸಮಾಸಕ್ತ ಗೋಪಿ ವಸ್ತ್ರಧಾರಕ ಉನ್ನತ ವೇದ ವೇದೋದಯಂತಿ ಸರ್ವತೀರ್ಥಾತ್ಮಕ ಸರ್ವಜ್ಞ ಆರೋಪಿ ಪರತ್ವ ಏವಂ ಶ್ರೀಕೃಷ್ಣನಾಮ ನಮಃ ಕೃಷ್ಣಾಯ ಯಾದವೇಂದ್ರಾಯ ಜ್ಞಾನಮುದ್ರಾ ಯೋಗಿನಿ ನಾಥಾಯತ್ನಿ ಶರಣೋ ವೇದಾಂತ ವೇದಿನಿ ಸತ್ಯ ನಾರಾಯಣಂ ದೇವಂ ವಂದೇಹಂ ಕಾಮದಂ ಲೀಲೆಯ ವೇದಂ
स्वयं तस्मै वेदोक्तं मंत्र पुष्पं समर्पयामि त्वदेव लग्नं सुजन्त देव ताराबलचंद्र देव विद्याबलं दैवबलं ಲಕ್ಷ್ಮೀ ಭದ್ರತೆಯಂಗಸ್ವಾಮಿ ಬಂದ ಭಕ್ತಾಭಿಮಾನಿಗಳಲ್ಲಿ ಸಮಿತಿಯ ಸರ್ವ ಸದಸ್ಯರಲ್ಲಿ ಅಧ್ಯಕ್ಷರಲ್ಲಿ ಸೇವಾಕರ್ತೆ ಚಾಕ್ರಿಯವರಲ್ಲಿ ಲಕ್ಷ್ಮೀ ಸತ್ಯನಾರಾಯಣರಿಗೆ ಮಹಾಮಂಗಳ ನಿಮ್ಮೆಲ್ಲರ ಒಪ್ಪಿಗೆ ಕೊಟ್ಟು ಈಗ ಮಹಾಮಂಗಳ ಒಪ್ಪಿಗೆ ಕೊಟ್ಟು लोकनाथं लोकेशं कौस्तुभापरं हरिं नीलवर्णं पीठभाषं श्रोमेन तस्मै नमो नमः गोब्रह्मणहिताय च जगदिताय कृष्णाय गोविन्दाय नमो नमः ओम शान्ताकारं दुर्गं शिवं लक्ष्मीकान्तं वन्दे विष्णुं भवयहं सर्वभूतैकनाथं विष्णवे नमः प्राणकरं देवगे पुत्रमङ्गलं वृद्धा सर्वमङ्गलमाङ्गल्ये शिवे सर्वार्थसाधिके शरण्ये त्र्यम्बके देवी नारायणी नमोस्तुते लक्ष्मीनारायण फलः प्रार्थनामर्पयामि यन्मया भक्तियुक्तेन पत्रं पुष्पं फलं जलं ಪತ್ರಾಗಿ ಪುಷ್ಪಾಗಲಿ ಫಲಾಗಲಿ ದೇವರೇ ಕೊಟ್ಟಂತಹ ಕೈಯಿಂದ ದೇವರೇ ಸೃಷ್ಟಿ ಮಾಡಿದಂತಹ ಹೂಗಳನ್ನು ಫಲವಸ್ತುಗಳನ್ನು ದೇವರಿಗೆ ಅರ್ಪಣೆ ಮಾಡು. ಬೇರೆಯವರಿಗೆ ಪರಿಮಳ ಬರುವಂತೆ ಒಂದು ಬೀಜ ಗಿಡ ಬೇಕಾದ್ರೆ ಕೆಸರಲ್ಲಿ ಮುಳುಗಿದ್ರೆ ಮಾತ್ರ ಅದು ಮುಗ್ಗಾಗಿ ಗಿಡವಾಗಿ ಬೇರೆಯವರಿಗೆ ಫಲ ಬರುವಂತೆ ದೇವರು ಕೊಟ್ಟಂತಹ ಈ ಶರೀರದಿಂದ ದೇವರೇ ಸೃಷ್ಟಿ ಮಾಡಿದಂತಹ ಹೂಗಳನ್ನು ದೇವರಿಗೆ ಅರ್ಪಣೆ ಮಾಡು. ಕೆರೆಯ ನೀರನ್ನು ತೆಗೆದು ಚೆಲ್ಲಿ ಬರವಣಿಗೆವಂತೆ ಗಾಡಿ ದೇವರಿಗೆ ಯಾರು ಯಾಕೆಂದ್ರೆ
ಜಲ್ದಿ ಬರುವಾಗ ಗಣಪತಿಯನ್ನು ಪೂಜೆ ಮಾಡ್ತೇವೆ, ಅಷ್ಟೇ ಬರುವಾಗ ಲಕ್ಷ್ಮೀದೇವರನ್ನು ಪೂಜೆ ಮಾಡ್ತೇವೆ, ಹಾಗೆ ನವರಾತ್ರಿಗಳ ದುರ್ಗೆಯನ್ನು ಪೂಜೆ ಮಾಡ್ತೇವೆ. ದೇವರು ಪರಿಣಾಮ ಹಲವು. ಯಂ ಶೈವ ಸಮುಪಾಸತೆ ಶಿವೈತಿ ಬ್ರಹ್ಮೇತಿ ವೇದಾಂತಿನಃ ಬೌದ್ಧ ಉತ್ತೈತಿ ಪ್ರಮಾಣ ಬಳವ ಧರ್ಮೇತಿ ಮೀಮಾಂಸಕಾಃ. ಈಶ್ವರರು ಭಕ್ತರು ಈಶ್ವರೇ ದೊಡ್ಡ ಅಂತ ಹೇಳ್ಬೋದು, ವೈಷ್ಣವರು ಹರಿಯೇ ಸರ್ವೋತ್ತಮ ಅಂತ ಹೇಳ್ಬೋದು, ಹಾಗೆ ಶಾಸ್ತ್ರೀಯರು ದುರ್ಗೆ ಸರ್ವೋತ್ತಮ ಅಂತ ಹೇಳ್ಬೋದು. ಆದರೆ ಎಲ್ಲಾ ದೇವರು ಒಳಗಿತ್ತು ವೇದೇ ರಾಮಾಯಣೇ ಚೈವ ಪುರಾಣೇ ಭಾರತೀಯ ತಥಾ ಆಗಾವಂತೇಜ ಭಕ್ತರಿಗೆ ವೇದ ಆಗಲಿ, ರಾಮಾಯಣ ಆಗಲಿ, ಪುರಾಣ ಆಗಲಿ, ಮಹಾಭಾರತ ಆಗಲಿ, ಯಾವುದೇ ಒಂದು ಗ್ರಂಥ ತೆಗೆದರೂ ಅದರಲ್ಲಿ ಪ್ರೌಢದಲ್ಲಿ ಕಾಣುವಂತಹ ದೇವರು ಆಕಾಶ ಪ್ರತಿದೂಯಂ ಯಥಾಗತಿ ಸಾಗರಂ ಸರ್ವದೇವ ನಮಸ್ಕಾರಂ ಕೇಶವನ್ನು ಸೇರುತ್ತದೆ. ಆಕಾಶದಂತಹ ಬಿದ್ದಂತಹ ಮಳೆಯ ನೀರು ಹೇಗೆ ಸಮುದ್ರವನ್ನು ಸೇರುತ್ತದೆಯೋ, ನಾವು ಯಾರಿಗೂ ಹೊರಟರು, ಯಾರಿಗೆ ಪೂಜೆ ಮಾಡಿದ್ರು, ಕೊನೆಗೆ ಎತ್ತುವುದು ಅದು ಶ್ರೀಮನ್ನಾರಾಯಣನ ಬೆಳಕೆ. ಆದ್ರಿಂದ ತಾಯಂದಿರು ಅಂತ ಎಲ್ಲರೂ ಹೇಳ್ಬೋದು, ಆದ್ರೆ ಅಪ್ಪ ಅಂತ ಒಬ್ಬರು ಮಾತ್ರ ಹೇಳ್ಬೋದು, ಎಲ್ಲರನ್ನ ಅಪ್ಪ ಅಂತ ಹೇಳಿಕ್ಕೆ ಆಗುದು, ಚಿಕ್ಕಪ್ಪ ದೊಡ್ಡಪ್ಪ ಹೇಳುದು. ಹಾಗೆ ಭಗವಂತ ಹೇಳ್ಕೊಂಡು ಆ ಶಕ್ತಿ ಅದನ್ನು ಇಡೀ ವಿಶ್ವವ್ಯಾಪಿಯಾದಂತಹ ಭಗವಂತ ವಿಷ್ಣು ವಶಂಕಾರೋ, ಇಡೀ ವಿಶ್ವವನ್ನು ವ್ಯಾಪ್ತಿಯಾದಂತಹ ವಿಷ್ಣು ಹೇಳುವಂತಹ ಶಬ್ದದಿಂದ ಕಲಿಯುಗದಲ್ಲಿ ನಾರಾಯಣನಾಗಿ, ನಾರಾಯಣ ಸತ್ಯಾಗಿ, ಸತ್ಯನಾರಾಯಣನಾಗಿ ಭಕ್ತರ ಹೃದಯದಲ್ಲಿ ನಿತ್ಯ ಪ್ರಕಾಶಕನಾಗಿರತಕ್ಕಂತಹ ಆಪತ್ಭಂಗವ ನೀರೊಂದು ದಯಾಸಿಂಧು ಕರುಣಾಸಾಗರ ಹೇಳುವಂತಹ ಭಗವಂತನನ್ನು ಸಂಘೀಯ ಶಬ್ದವು ಕಲಿಯುಗಿ 10 ಇದ್ದಲ್ಲಿ ಮುತ್ತು ಅಂದ್ರೆ ದೇವರು. ಒಬ್ಬೊಬ್ಬ ಗೋವಿಂದ ಹೇಳಿದೆ, ಸುಪ್ಪದ್ರ ಮಾತ್ರ ಹೇಳ್ತಾರೆ, ಎಲ್ಲರೂ ಗೋವಿಂದ ಹೇಳಿದೆ, 9 ಹೇಳ್ತಾರೆ ದೇವರಿಗೆ ಪಕ್ಕ ಹೇಳ್ತಾರೆ. ಏಕ ಮನಸ್ಸಿನಿಂದ ಭಗವಂತನ ಧ್ಯಾನವನ್ನು ಮಾಡುತ್ತಾ ಏಕಾಗ್ರ ಚಿತ್ತದಿಂದ ಸಂಘದಲ್ಲಿ ಕಲಿಯುಗದಲ್ಲಿ ದೇವರ ಸ್ಮರಣೆಯನ್ನು ಯಾರು ಮಾಡ್ತಾರೋ ಅವರ ಭಕ್ತಿಯ ಇಷ್ಟಾರ್ಥದೈವವಾಗಿ ಕಲಿಯುಗದಲ್ಲಿ ನಾರಾಯಣ ರೂಪವಾಗಿ ಸತ್ಯನಾರಾಯಣನಾಗಿ ಹಸನ್ಮುಖಿಯಾದಂತಹ ಪ್ರಸನ್ನವಾಗಿರತಕ್ಕಂತಹ ಪಟ್ಟೆ ಪೀತಾಂಬರಗಳಿಂದ ಭಕ್ತರ ಸದಾ ಹೃದಯದ ಪ್ರಕಾಶನಾಗಿರತಕ್ಕಂತಹ ಶ್ರೀಮನ್ನಾರಾಯಣ ದೇವರ ಪೂಜೆಯನ್ನು ವರ್ಷೋತ್ಸತಿ ಈ ಭಕ್ತ ಸಂಘದವರು ಕೊಡುವಂತಹ ಪೂಜೆ, ಆ ಪರಮಾತ್ಮನಿಗೆ ಭಕ್ತಿ ಶ್ರದ್ಧೆಯಿಂದ ಕೊಡುವಂತಹ ಪೂಜೆ ಬೇರೆ ಬೇರೆ ರೀತಿಯಲ್ಲಿ ಸಹಕಾರ ಮಾಡಿದಂತಹ ಬೇರೆ ಬೇರೆ ಭಕ್ತಿ ಇರಬಹುದು, ಅಥವಾ ಈ ಕ್ಷೇತ್ರಕ್ಕೆ ಪೂಜೆ ಆಗಬೇಕು ಅಂತ ಮನಸ್ಸನ್ನಿಟ್ಟು ಬರಲಿಕ್ಕೆ ಆಗದೇ ಇರಬಹುದು, ಅಥವಾ ಇಲ್ಲಿ ಊರಲ್ಲೇ ಬರುವುದಲ್ಲಾದ್ರೆ ಬೇರೆ ದೇಶದಲ್ಲಿ ದೇವರ ಪೂಜೆ ಮಾಡೋದಕ್ಕೆ ನನ್ನ ಒಂದು ಸೇವೆಯಲ್ಲಿ ಅಲ್ಲಿಂದೇ ಹಾಕಿ ಹೊತ್ತಿರಬಹುದು. ನಾನಾ ರೀತಿಯ ಭಕ್ತರಿಗೆ ಇಷ್ಟಾರ್ಥವಾಗಿ ಈ ಸ್ಥಳದಲ್ಲಿ ನಡೆದಿದ್ದಂತಹ ಸತ್ಯನಾರಾಯಣ ಸ್ವಾಮಿ ಅವರಿಗೆ ಬೇಕಾದಂತಹ ಭಕ್ತರಿಗೆ ಬೇಕಾದಂತಹ ಇಷ್ಟಾರ್ಥವಾಗಿ ಕೊಡುವಂತಹ ಪೂಜೆಯಿಂದ ಬಂದಂತಹ ಕಷ್ಟಗಳನ್ನು ದೂರ ಮಾಡಿ ಇಷ್ಟಾರ್ಥಗಳನ್ನು ಅನುಗ್ರಹ ಮಾಡಿ ಅವರ ಮನೆಯಲ್ಲಿ ಬೇಕಾದಂತಹ ಆಪತ್ತಿ ಸುಖ ಶಾಂತಿ, ಮಕ್ಕಳಿಗೆ ಬೇಕಾದಂತಹ ವಿದ್ಯೋದ್ಯೋಗಗಳು, ಹಾಗೆ ಹಿರಿಯರಿಗೆ ಬೇಕಾದಂತಹ ಆಯುಷ್ಯಪೂರ್ಣ ಆರೋಗ್ಯ, ಹಾಗೆ ಮನೆಯಲ್ಲಿ ಬೇಕಾದ ಸನ್ಮಾನ ಕೆಲಸಗಳು, ಹಾಗೆ ಊರಲ್ಲಿ ಬರವೂರಲ್ಲಿ ಮಾಡುವಂತಹ ವ್ಯಕ್ತಿಗಳಿಗೆ ಬೇಕಾದಂತಹ ಉದ್ಯೋಗದಲ್ಲಿ ಬೇಕಾದಂತಹ ವ್ಯವಹಾರ, ಸಮಾಜದಲ್ಲಿ ಬೇಕಾದಂತಹ ಗೌರವ, ಇದನ್ನೆಲ್ಲ ಉಳಿಸಿಕೊಟ್ಟು ನಂಬಿದಂತಹ ಭಗವಂತ ನಮ್ಮ ಕೈ ಬಿಟ್ಟರಂತೆ. ಆ ಪ್ರಕಾರವಾಗಿ ಕೊಟ್ಟಂತಹ ಸೇವೆ ಪರಮಾತ್ಮನಿಗೆ ಅರ್ಪಣೆ ಇರುತ್ತೆ. ಅದರ ಸತ್ಗುಣವನ್ನು ಬೇಕಾದಂತಹ ಕೇವಲವನ್ನು ಸತ್ಯಾನಂದ ಉಳಿಸಿಕೊಟ್ಟು ಹೇಳುವಂತಹ ಮಾತನ್ನು ಸ್ವಾಮಿ ಸದ್ಭಕ್ತರಿಗೆ ಉಳಿಸಿಕೊಡ್ರಿ ಅಂತೇಳಿ ನಾವೆಲ್ಲರೂ ಸೇರಿ ಭಗವಂತನಿಗೆ ಪ್ರಾರ್ಥನೆ ಮಾಡುವ. ಸತ್ಯಾನಂದ
ನನಗೆ ಉಪ್ಪು ಕಡಿಮೆ ಆಗ್ಬೋದು, ಶುಗರ್ ಚೀಪ ಕಡಿಮೆ ಆಗೋದು ಇತ್ತಂಗಲ್ಲ ಇದು ಎತ್ತನ್ನ ಪ್ರಸಾದ ಸತ್ಯಂತೆ ಅವರು ಅಡಿ ಅಥವಾ ಹೌದಾ ಪಾಕ ಹೆಚ್ಚು ಕಡಿಮೆ ಹೆಚ್ಚಿದೆ ಅರ್ಥಸ್ಥಾನ ಮಗನಾಗ್ಲೇವ ಮಪ್ಪಾನೆ ಯಜಮಾನಾಗ್ಲೇವ ಬಟ್ ಸಮಸ್ತ ದುರಿತಲ್ಲಿ ಮಾತ್ರ ದೂರ ಬಂದ್ಕೊಂಡು ಆ ದೀಪ ಹೆಚ್ಚು ಬೆಳಗಿಲ್ಲ ಭವಿಷ್ಯದಲ್ಲಿ ಕ್ಷೇತ್ರದ ಬೆಳಗಾದ ನಡೆದ ಅತಿಶೋಕ್ತದ್ದು ನಿತ್ಯ ನಿರಂತರವಾದ ಅನ್ನದಾನಾದಿ ಸತ್ಯವನ್ನು ಯೋಗವಾಗಿರುವುದು ಈ ಪ್ರಸನ್ನ ಕಾರಣ ಅನ್ನಪೂರ್ಣೇಶ್ವರ ಪ್ರಾರ್ಥನೆ ಮಾಡ್ತಾರೆ. ಅನ್ನಪೂರ್ಣೆ ಸುಧಾಪೂರ್ಣೆ ಶಂಕರ ಪ್ರಾಣವಲ್ಲವೇ ಜ್ಞಾನ ವೈರಾಗ್ಯ ಸಿದ್ಧಾರ್ಥ ಭಿಕ್ಷಾ ದೇಹಿಂಚ ಪಾರ್ವತಿ ಅನ್ನಪೂರ್ಣೇಶ್ವರ ದೇವರ ಪಾದಾರವಿಂದಕ್ಕೆ ಗೋವಿಂದ ಹರಿ ಗೋವಿಂದ ಗೋವಿಂದ.